ಲಂಚ್ ಮೀಟಿಂಗ್ ಅಲ್ಲ, ಕಾರ್ಯಕ್ರಮ ಆದಮೇಲೆ ಉಪಕುಲಪತಿಗಳು, ವೈಸ್ ಚಾನ್ಸಲರು, ಧರ್ಮ ಅವರು ಎಲ್ರಿಗೂ ಒಂದು ಲಂಚ್ ಕೊಟ್ಟಿದ್ರು. ಊಟ ಮಾಡಿದ್ದಾರೆ, ಎಲ್ಲ ಊಟ ಮಾಡಿ ಹೊರಟಿದ್ದಾರೆ. ಏನು ರಾಜಕಾರಣ ಚರ್ಚೆ ಆಗೋದಿಲ್ಲ. ರಾಜಕಾರಣ ನಿಮ್ಮಲ್ಲಿ ಮಾತ್ರ ಚರ್ಚೆ ಆಗ್ತಾ ಇದೆ ಅಷ್ಟೇ. ಅವೆಲ್ಲ ಹಳೆ ಕತೆ ಆಗುತ್ತೆ. ಅದು ಹೊಸದಿದ್ರೆ ಹೇಳಿ. ಅದು ಎಲ್ಲ ಕ್ರಾಂತಿಗಳೆಲ್ಲ ಆಗ್ತಾ ಬಂತಾನೆ. ನೀವೇ ತಾನೇ ಹೇಳಿದ್ದು ಕ್ರಾಂತಿ ಕ್ರಾಂತಿ ಕ್ರಾಂತಿ. ಸಂಕ್ರಾಂತಿ ಆಗಲಿ ಬಿಡಿ, ಆಮೇಲೆ ಮಾತಾಡೋಣ. ಸಂಕ್ರಾಂತಿ ಆಗಲಿ. ಏನು ಯಾರು ಡಿಸೈಡ್ ಮಾಡೋದು? ಯಾರಾದ್ರು ಹೇಳಿದ್ರ ನಿಮಗೆ? ನೀವೇ ಹೇಳಿದ್ರೆ ಅದನ್ನು ಏನೇ ಡಿಸಿಷನ್ ಇದ್ರೇನು ಮುಖ್ಯಮಂತ್ರಿಗಳ ಇರೋದು, ಬದಲಾವಣೆ ಮಾಡೋದು, ಅದು ರಾಹುಲ್ ಗಾಂಧಿಯವರು, ಮಲ್ಲಿಕಾರ್ಜುನ್ ಖರ್ಗೆ ಅವರು, ಸೋನಿಯಾ ಗಾಂಧಿಯವರು. ಅವ್ರು ನಮ್ಮವ್ರು 1000 ಹೇಳ್ತಾರೆ, ಗಿಣಿಶಾಸ್ತ್ರ ಕೇಳಿ ಹೇಳ್ತಾರೆ. ಅದಕ್ಕೇನು ಮಾಡೋಕ್ಕಾಗುತ್ತೆ? ಅದರಿಂದ ಅದೆಲ್ಲ ಬಿಟ್ಬಿಡಿ. ಗಿಣಿಶಾಸ್ತ್ರ, ಕವಡೆ ಶಾಸ್ತ್ರ, ಪಂಚಾಂಗ ಇವೆಲ್ಲ ಬಿಟ್ಬಿಟ್ಟು ನಮ್ಮಲ್ಲಿ ಇರ್ತಕ್ಕಂಥದ್ದು ಸಂವಿಧಾನದ ಚೌಕಟ್ಟಿನಲ್ಲಿ ಏನು ತೀರ್ಮಾನ ಮಾಡಬೇಕು ಅದನ್ನು ನಮ್ಮ ಕಾಂಗ್ರೆಸ್ ಪಕ್ಷದ ವರಿಷ್ಠರು ತೀರ್ಮಾನ ಮಾಡ್ತಾರೆ. ಊಹಾಪೋಹಗಳಿಗೆ ಆಸ್ಪದ ಕೊಡಬೇಡಿ. ಈ ಊಹಾಪೋಹಗಳು ಎಲ್ಲಿಂದ ಬರುತ್ತೆ ಅಂತೂ ಸಹ ನನಗೆ ಗೊತ್ತಿದೆ. ಧನ್ಯವಾದ. ಯಾರು ಚರ್ಚೆ ಮಾಡ್ತಾ ಇಲ್ಲ. ಚರ್ಚೆ ಆಗ್ತಾ ಇರೋದು, ಎಂಟರ್ಟೈನ್ಮೆಂಟ್ ಇರೋದು ನಿಮ್ಮ ಚಾನೆಲ್ಗಳಲ್ಲಿ ಮಾತ್ರ. ಶಾಸಕರು ಯಾರಾದರೂ ಓಪನ್ ಆಗಿ ಮಾತಾಡಿದರೆ ಹೇಳಿ, ನಾನು ನೋಡ್ತೀನಿ. ನಾನು ನ್ಯೂಸ್ ಫಾಲೋ ಮಾಡೋನು. ಎಲ್ಲೂ ಸಹ ಬಹಿರಂಗವಾಗಿ ಯಾರೂ ಚರ್ಚೆ ಮಾಡಿಲ್ಲ. ಅದಿದ್ದೇ ಇರುತ್ತೆ. ನಾನು ಸಿಂಧಾಬಾದ್ ಕಮಿಟಿ ಚೇರ್ಮನ್ ಇದ್ದವನು ಮೊದಲಿಂದ. ಇವೆಲ್ಲ ನನಗೆ ಗೊತ್ತಿದೆ. ಎಲ್ಲ ಗ್ರೂಪ್ ಇದ್ದೇ ಇರ್ತಾರೆ. ಅವರವರು ಕಡೆಯವರು ಬಂದು ಕೂಗ್ದವ್ರು ತಪ್ಪೇನಿಲ್ವಲ್ಲ. ಅವ್ರೇನು BJP ಅವ್ರದ್ದೇನು ಕೂಗ್ಲಿಲ್ವಲ್ಲ. ಅವ್ರು ಕಾಂಗ್ರೆಸ್ ಪಕ್ಷದ ನಾಯಕರನ್ನ ಜೈಘೋಷ ಕೂಗ್ದೇನು ತಪ್ಪಿಲ್ವಲ್ಲ. ಇನ್ನೊಂದು ಮುರ್ದಾಬಾದ್ ಕೂಗ್ಬೇಕಾ? ಯಾವ ವ್ಯಕ್ತಿ ಪೂಜೆನೂ ಇಲ್ಲ. ಅವ್ರವ್ರ ನಾಯಕರು ಬಂದಾಗ ಅವ್ರಿಗೆ ವೆಲ್ಕಮ್ ಮಾಡ್ತಾರೆ, ತಪ್ಪೇನಿಲ್ಲ. ಈಗ ಅವ್ರು ಕೂಗ್ತಾರೆ ಅಂದರೆ ಏನು? ಜನ ಕೊಟ್ಟಿರೋದು 140 ಜನ ತೀರ್ಮಾನ ಕೊಟ್ಟಿರೋದು ಯಾರ ಮೇಲೆ ತೀರ್ಮಾನ ಕೊಟ್ಟಿದ್ದಾರೆ? ಕಾಂಗ್ರೆಸ್ ಪಕ್ಷಕ್ಕೆ ತೀರ್ಮಾನ ಕೊಟ್ಟಿದ್ದಾರೆ. 140 ಜನ ಗೆದ್ದಿರೋದು ಕಾಂಗ್ರೆಸ್ ಪಕ್ಷದ ಹೆಸರಲ್ಲಿ. ಮಲ್ಲಿಕಾರ್ಜುನ್ ಖರ್ಗೆ ಅವರು, ಸೋನಿಯಾ ಗಾಂಧಿ ಅವರು, ರಾಹುಲ್ ಗಾಂಧಿ ಅವರ ಹೆಸರಲ್ಲಿ ತೀರ್ಮಾನ ಕೊಟ್ಟಿರೋದು ಓಟು. ಯಾವುದೇ ವೈಯಕ್ತಿಕವಾಗಿ ಯಾರು ಕೊಟ್ಟಿಲ್ಲ. ಕಾಂಗ್ರೆಸ್ ಪಕ್ಷ ಏನು ತೀರ್ಮಾನ ಕೊಡುತ್ತೆ ಅದೇ ಅಂತಿಮ ತೀರ್ಮಾನ. ಹೌದಲ್ಲ? ನನಗೆ ಊಟನೇ ಸಿಕ್ಕಿಲ್ಲ. ಏನಿಲ್ಲ, ನನಗೆ ಊಟನೇ ಸಿಕ್ಕಿಲ್ಲ ಅನ್ನಲ್ಲ. ಏನಿಲ್ಲ, ರಾಜಕಾರಣ ಏನು ಚರ್ಚೆ ಇಲ್ಲ. ಬರೀ ಗಾಂಧಿ ಮತ್ತು ನಾರಾಯಣ ಗುರುಗಳ ಸಂವಾದ ಅಷ್ಟೇ.